ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಭರ್ಜರಿ ರೆಸ್ಪಾನ್ಸ್. ಗ್ಯಾರಂಟಿಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ನಿರ್ವಹಣೆ ಇಲ್ಲದೆ ಸೊರಗಿದ ಅಪ್ಪು ಪುತ್ಥಳಿ ಹಾಗೂ ನಲ್ಲಚೆರುವು ಕೆರೆ. ಪುತ್ಥಳಿ ಸರಿಪಡಿಸಿ ಕೆರೆ ಸ್ವಚ್ಛತೆಗೆ ಅಭಿಮಾನಿಗಳ ಆಗ್ರಹ. ರೈತನೋರ್ವನ ಜಮೀನು ಕಬಳಿಸಿದ 3 ವ್ಯಕ್ತಿಗಳು. ಜಮೀನು ವಾಪಸ್ ಕೊಡಿಸುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಕೆ. ವಾರ್ತೆಗಳ ವಿವರ. ನಗರದ ಜಿಲ್ಲಾ ಕ್ರೀಡಾಂಗಣ ಬಳಿ ನಿರ್ಮಿಸಲಾದ ಪ್ರವಾಸೋದ್ಯಮ ಕೆರೆ ಜನರಿಗೆ ಅನುಕೂಲವಾಗುವ ಬದಲು ಅನಾನುಕೂಲವಾಗಿದೆ. ಅಲ್ಲದೆ ಅಲ್ಲಿಯೇ ಇರುವ ಅಪ್ಪು ಪುತ್ಥಳಿ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗಿದೆ ಎಂದರೂ ತಪ್ಪಾಗಲಾರದು. ಹೌದು, ಕಳೆದ ಬಿಜೆಪಿ ಸರ್ಕಾರದಲ್ಲಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದ ಅಭಿವೃದ್ಧಿ ಮಾಡಲಾಯಿತು. ಅಂತೆಯೇ ಜನರನ್ನು ಸೆಳೆಯುವ ನಿಟ್ಟಿನಲ್ಲಿ ಹಳೆಯ ನೆಲ್ಲಚೆರುವು ಕೆರೆಯನ್ನು ಅಭಿವೃದ್ಧಿ ಮಾಡಿ ನೀರನ್ನು ಹರಿಸಿ ಉತ್ತಮ ಉದ್ಯಾನವನವನ್ನಾಗಿ ಮಾಡಲಾಯಿತು. ಆದರೆ ಇದೀಗ ಈ ಕೆರೆ ನಿರ್ವಹಣೆ ಇಲ್ಲದೆ ದುರ್ವಾಸನೆ ಬೀರುತ್ತಿದೆ. ಅಲ್ಲದೆ ಅಪ್ಪು ಸವಿನೆನಪಿಗಾಗಿ ನಿರ್ಮಾಣ ಮಾಡಲಾದ 21 ಅಡಿ ಎತ್ತರದ ಅಪ್ಪು ಪುತ್ಥಳಿ ನಿರ್ವಹಣೆ ಇಲ್ಲದೆ ಸೊರಗಿದೆ ಎಂದರೂ ತಪ್ಪಾಗಲಾರದು. ಪುತ್ಥಳಿ ಉದ್ಘಾಟನೆಯ ದಿನದಂದು ಚಿನ್ನದಂತೆ ಹೊಳೆದ ಪುತ್ಥಳಿ ಒಂದೇ ವರ್ಷದಲ್ಲಿ ತನ್ನ ಬಣ್ಣವನ್ನು ಕಳೆದುಕೊಂಡು ವಿರೂಪವಾಗಿದೆ. ಇನ್ನು ಅಪ್ಪು ಅಭಿಮಾನಿಗಳೇ ಹೇಳುವಂತೆ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಹೂವಿನ ಹಾರ ಹಾಕಬೇಕಾದರೆ ಕ್ರೇನ್ ಸಹಾಯವೇ ಬೇಕು. ಇಲ್ಲದಿದ್ದಲ್ಲಿ ಹೂವಿನ ಹಾರ ಹಾಕಲು ಬರುವುದಿಲ್ಲ. ಇದಕ್ಕಾಗಿ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅಪ್ಪು ಅಭಿಮಾನಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂತೆಯೇ ಅಪ್ಪು ಅಭಿಮಾನಿಗಳು ಪುತ್ಥಳಿಯನ್ನೇ ಬದಲಾಯಿಸಬೇಕು. ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು. ಇಲ್ಲವಾದಲ್ಲಿ ಪುತ್ಥಳಿ ನಿರ್ವಹಣೆಯನ್ನು ಅಭಿಮಾನಿಗಳಿಗೆ ನೀಡಿದರೆ ನಾವೇ ನೋಡಿಕೊಳ್ಳುತ್ತೇವೆ ಎನ್ನುತ್ತಾರೆ ಕೆಲ ಅಭಿಮಾನಿಗಳು. ಪ್ರಾರಂಭದಲ್ಲಿ ಜನರಿಗೆ ಅನುಕೂಲವಾದ ಕೆರೆಯ ಪ್ರದೇಶದ ಬರುಬರುತ್ತಾ ನೀರನ್ನು ಸ್ವಚ್ಛ ಮಾಡುವ ಯಂತ್ರಗಳು ಹಾಳಾಗಿದ್ದು ನೀರೆಲ್ಲ ಪಾಚಿ ಹಿಡಿದು ಗಬ್ಬೆದ್ದು ನಾರುತ್ತಿದೆ. ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್ಗಳು ಮದ್ಯದ ಬಾಟಲ್ಗಳಿಂದ ಇನ್ನಷ್ಟು ಗೊಬ್ಬು ನಾರುತ್ತಿದೆ. ಅದೇನೇ ಆಗಲಿ, ಮುಂದಿನ ತಿಂಗಳು ನಡೆಯಲಿರುವ ಅಪ್ಪು ಜನ್ಮ ದಿನಾಚರಣೆ ವೇಳೆಗೆ ಪುತ್ಥಳಿಯನ್ನು ಸರಿಪಡಿಸಬೇಕು, ಕೆರೆಯನ್ನು ಸ್ವಚ್ಛಗೊಳಿಸಬೇಕು ಎಂಬ ಬೇಡಿಕೆಗಳನ್ನು ಅಧಿಕಾರಿಗಳ ಮುಂದಿಡಲಾಗಿದೆ. ಮುತ್ತುರಾಜ್ ಗೆಳೆಯರ ಬಳಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ವಿಗ್ರಹನೂ ಮಾಡಿದ್ದಾರೆ ಬಳ್ಳಾರಿ ಒಳಗೆ ಹೋದ ವರ್ಷ. ಅದಕ್ಕೆ ಸರಿಯಾದ ರೀತಿಯಿಂದ ವ್ಯವಸ್ಥೆ ಇಲ್ಲ. ಅದು ಹೂವಿನ ಹಾರ ಆಗಬೇಕಂದ್ರೆ ಕ್ರೇನೇ ತೊಗೊಂಡು ಹೋಗಿ ಆಗಬೇಕು. ಆ ಕಾರಣದಿಂದ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ದಯಮಾಡಿ DC ಅವರಿಗೆ ನಾವು ಜಿಲ್ಲಾಧಿಕಾರಿ ಕೇಳ್ಕೊತಾ ಇದ್ದೀವಿ ಏನಂದರೆ ಅದು ನಮ್ಮನ್ನು ವ್ಯವಸ್ಥೆ ಮಾಡಿಕೊಡಿ. ಲೈಟಿಂಗ್ ಇಲ್ಲ, ಎಲ್ಲ ಗಲೀಜಾಗ್ಬಿಟ್ಟೈತೆ. ಆ ಕಾರಣದಿಂದ ಎಲ್ಲ ಸ್ವಚ್ಛತೆಯಿಂದ ಇರಲಿ ಅಂಥೇಳಿ ಜನಗಳು ಎಲ್ಲ ಭಾಳ ಬರ್ತಾಯಿದ್ದಾರೆ. ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ. ಲೈಟಿಂಗ್ ಸರಿ ಇಲ್ಲ. ಟ್ಯಾಚಿಗೂ ಎಲ್ಲ ಕಲರ್ ಹೋಗಿಬಿಟ್ಟೈತೆ. ಮತ್ತು ಕೆರೆ ಕೂಡ ಎಲ್ಲ ಗಲೀಜಾಗ್ಬಿಟ್ಟೈತೆ. ಎಲ್ಲ ಸ್ವಚ್ಛತೆ ಇದ್ದರೆ ಚೆನ್ನಾಗಿ ಬರ್ತಾರೆ. ಜನ ಕೂಡ ಚೆನ್ನಾಗಿ ದಿನ ಬರ್ತಾಯಿದ್ದಾರೆ ನೋಡೋಕೆ. ಆ ಕಾರಣದಿಂದ ನಮ್ಮದು ಮನವಿ ಏನು ಮಾಡೋಕ್ಕೆ ಬಂದಿದ್ದೀವಿ ಅಂದರೆ DCಗೆ ನಮಗೆಲ್ಲ ಒಂದು ಅದನ್ನು ಮಾಡಿಕೊಡ್ರಿ ಅಂಥೇಳಿ ಹೇಳಿದ್ದೀವಿ. ನಮಸ್ಕಾರ. ಅಖಿಲ ಕರ್ನಾಟಕ ಯುವ ಅಪ್ಪು ಸೇವೆ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮಾತಾಡ್ತಿರೋದು. ಸರ್, ನಮ್ದು ಏನು ವಿಷಯ ಅಂತಂದ್ರಿಗಿನ ಈ ಇತ್ತೀಚೆಗೆ 1 ವರ್ಷ ಕೆಳಗಡೆ ಇಲ್ಲಿ ನಲ್ಲಚೆಲುವು ಪ್ರದೇಶದಲ್ಲಿ ಸ್ಟೇಡಿಯಂ ಹಿಂದುಗಡೆ ಪುನೀತ್ ರಾಜ್ಕುಮಾರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ರು ಹೊಸದಾಗಿ. ಇವಾಗ ಅಲ್ಲಿ ಸ್ವಚ್ಛತೆ, ಸುತ್ತಮುತ್ತ ಸ್ವಚ್ಛತೆ ಮೇನ್ ಅದೇ ಇಲ್ಲ. ಸಂಜೆ ಆದ ತಕ್ಷಣ ಅಲ್ಲಿ ಒಂಥರ ಅಕ್ರಮ ಚಟುವಟಿಕೆಗಳು ಜಾಸ್ತಿ ನಡೀತಾ ಇದ್ದಾವೆ. ಅದರಲ್ಲಿ ಪುನೀತ್ ಪುತ್ಥಳಿ ಏನಾಗಿದೆಯಲ್ಲ, ಅದು ಬಿಸಿಲಿಗೆ ಸ್ವಲ್ಪ ಕಲರ್ ಶೇಡಾಗಿ ಟೋಟಲಿ ಒಂಥರ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಆ ಪುತ್ಥಳಿ ನೋಡಿದಾಗಿಂದ. ಹಾಗಾಗಿ ಆದಷ್ಟು ಬೇಗ ಯಾರು ಸಂಬಂಧಪಟ್ಟ ಇಲ್ಲಿ ಮುನ್ಸಿಪಾಲ್ಟಿಗೆ ಹೋದ್ರಿಗಿನ DC ಆಫೀಸ್ ಅಂತಾರೆ. DC ಆಫೀಸ್ಗೆ ಹೋದರೆ ಯಾರು ಅರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಆದಷ್ಟು ಬೇಗ ಅದು ಯಾರೇ ಆಗಿರಲಿ ಸಂಬಂಧಪಟ್ಟವರು ಆದಷ್ಟು ಬೇಗ ಪುತ್ಥಳಿನ ಸರಿಪಡಿಸಿ ಸುತ್ತಮುತ್ತಲಿನ ಜಾಗ ಸ್ವಚ್ಛಗೊಳಿಸಿ, ಸ್ವಲ್ಪ ಕುಟುಂಬ ಯಾರೇ ಆಗಲಿ ಹೋಗ್ತಿರ್ತಾರೆ ಜನಗಳು, ಸ್ವಲ್ಪ ಅವ್ರಿಗೆ ಕೂಡ ಸ್ವಲ್ಪ ಸ್ವಚ್ಛ ಇದ್ದರೆ ತಾನೇ ಹೋಗೋದು. ಸ್ವಚ್ಛ ಇಲ್ಲ ಅಂದರೆ ಯಾರು ಹೋಗಲ್ಲ. ಆದಷ್ಟು ಬೇಗ ಸ್ವಲ್ಪ ಕ್ರಮ ಕೈಗೊಳ್ಳಬೇಕೆಂದು ನನ್ನಲ್ಲಿ ವಿನಂತಿ. ಕರೆಕ್ಟ್ ಮೊನ್ನೆ 21ನೇ ತಾರೀಕಿಗೆ 1 ವರ್ಷ, ಜನವರಿ 21ಕ್ಕೆ. ಇದು ಆಲ್ಮೋಸ್ಟ್ ಅಲ್ಲ ಒಂದು 4-5 ತಿಂಗಳಾಗಿತ್ತು ಅವಲ್ಲೇ. ಹೌದು, ಸ್ಟಾರ್ಟಿಂಗ್ ಏನು ಮಾಡಿದ್ರು ಅವಾಗ ಮಾಡಿದ್ದೆ. ಅವ್ರು ಅವಸರಕ್ಕೆ ಏನು ಮಾಡಿದ್ರು ಗೊತ್ತಿಲ್ಲ. ಪುತ್ಥಳಿ ಏನು ಎಲೆಕ್ಷನ್ ಸಲುವಾಗಿ ಮಾಡಿದ್ರು ಗೊತ್ತಿಲ್ಲ. ಅದು ಕೂಡ ಆದಷ್ಟು ಬೇಗ ಸ್ವಲ್ಪ ನಮಗೆ, ಎದಕ್ಕಂದರೆ ಆ್ಯಕ್ಚುಲಿ ನಮಗೆ ಸ್ವಲ್ಪ ಆಸೆ ಏನು, ನಮ್ಮ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಆಗಿದೆಲ್ಲ, ಸ್ಥಾಪನೆ ಆಗಿದೆ ಅಂತ ಖುಷಿ ಇತ್ತು. ಬಟ್ ಇವಾಗ ಸ್ವಲ್ಪ ಅದನ್ನು ನೋಡ್ತಾ ಇದ್ದರೆ ಸ್ವಲ್ಪ ಮನಸ್ಸಿಗೆ ಎಲ್ಲರಿಗೂ ಬೇಜಾರಾಗಿದೆ. ಇನ್ನು ಮಾರ್ಚ್ 17ಕ್ಕೆ ಬರ್ತ್ಡೇ ಒಂದು ಹತ್ತಿರ ಬರ್ತಾಯಿದೆ.
ಆದಷ್ಟು ಬೇಗ ಸ್ವಲ್ಪ ಸ್ವಚ್ಛಗೊಳಿಸಿ ಸ್ವಲ್ಪ ಅದಕ್ಕಂಗೆ ಹೂನಾರ ಹಾಕೋಕ್ಕೆ ಏನೋ ವ್ಯವಸ್ಥೆ ಮಾಡಿಕೊಡ್ಬೇಕಂತಂತೇಳಿ ವಿನಂತಿ. ಸೊ ನಮಸ್ಕಾರ. ಸೊ ಒಂದು ದುಃಖದ ಸಂಗತಿ ಇವತ್ತು ಏನೆಲ್ಲ ಹಿಂದಿನ ವರ್ಷ ನಮ್ಮ ಪುನೀತ್ ಅವರ ಒಂದು ಪುತ್ಥಳಿ ಅನಾವರಣ ಮಾಡಿ ಜಿಲ್ಲಾಧಿಕಾರಿಗಳು ಪವನ್ ಕುಮಾರ್ ಮಾಲಪಾಡಿ ಸಾಹೇಬರು ಅತಿ ಉತ್ಸಾಹದಿಂದ ಎಲ್ಲರಿಗೂ ಸಂತೋಷಕರವಾಗ ಅವತ್ತೆಲ್ಲ ಭಾಳ ವಿಜೃಂಭಣೆಯಿಂದ ನಾವು ಉದ್ಘಾಟನೆ ಮಾಡಿದ್ವಿ. ಸೊ ಒಂದು ವರ್ಷ ಆಯಿತು. ಅಷ್ಟೊಳಗಡೆ ಸ್ವಲ್ಪ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಅದು ನಿರ್ಮಿತ ಕೇಂದ್ರ ಏನೋ ನಾವು ವ್ಯವಸ್ಥೆ ಮಾಡಿರೋದು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದಕ್ಕೆ ಸ್ವಲ್ಪ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಆಮೇಲೆ ಸುತ್ತಮುತ್ತ ರಕ್ಷಣೆ ಮತ್ತು ಅಲ್ಲಿ ಪಾರ್ಕ್ ವ್ಯವಸ್ಥೆ ಆ ಪುತ್ಥಳಿಯನ್ನು ರಕ್ಷಣೆ ಮಾಡಬೇಕು. ಸೊ ಮುಂದಿನ ತಿಂಗಳು ಪುನೀತ್ ಅವರ ಹುಟ್ಟುಹಬ್ಬ ಇದೆ. ಅಷ್ಟೊಳಗಡೆ ಪಾಲಿಕೆ ಆಗಲಿ ಅಥವಾ ನಿರ್ಮಿತ ಕೇಂದ್ರ ಆಗಲಿ ಅಧಿಕಾರಿಗಳು ಗಮನ ಹರಿಸಿ ಇದೇ ರೀತಿಯಾಗಿ ಮಹಾನ್ ಪುರುಷರ ಪುತ್ಥಳಿಗಳು ಅಲ್ಲಲ್ಲಿ ಇದೆ, ಅಂಥವುಗಳನ್ನು ತಕ್ಷಣ ಎಚ್ಚೆತ್ತುಕೊಂಡು ಅವನ್ನ ಸ್ವಚ್ಛತೆ ಮಾಡಿ ಕಾಪಾಡಬೇಕಂತ ಮನವಿ ಮಾಡ್ತೀನಿ. ಸರ್ ನಮಸ್ಕಾರ. ಈ ದಿನ ವಿಶೇಷವಾಗಿ ಹೇಳ್ಬೇಕಂದ್ರೆ ಅಖಿಲ ಕರ್ನಾಟಕ ಯುವ ಪೂ ಸೇವಾ ಸಮಿತಿ ವತಿಯಿಂದ ಸರ್ ಇವತ್ತು ಅಧ್ಯಕ್ಷರು ರವಿಕುಮಾರ್ ಮತ್ತು ಸಂಸ್ಥಾಪಕ JP ಮಂಜುನಾಥ್ ಅವರು ಇದ್ದಾರೆ. ಇವತ್ತು ನಾವು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರ ಪಾಲಿಕೆಯ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿದೆ ಸರ್. ಏನಂದರೆ ಇವತ್ತು 7 ಕೋಟಿ ಜನರ ಮನಸ್ಸು ಗೆದ್ದ ಏಕೈಕ ವ್ಯಕ್ತಿ ಯಾರಂದರೆ ಅದು ಪುನೀತ್ ರಾಜ್ಕುಮಾರ್ ಸರ್. ಅಜಾತ ಶತ್ರು ಅವರು ಪುತ್ಥಳಿಯನ್ನು ಅಲ್ಲಿ ಸ್ಟೇಡಿಯಮಲ್ಲಿ ಹೋದ ವರ್ಷ ಸ್ಥಾಪನೆ ಮಾಡಿದ್ದಾರೆ. ಆದರೆ ಇವತ್ತಿನ ದಿನ ಅಲ್ಲಿ ಸ್ವಚ್ಛತೆ ಇಲ್ಲ. ಬೀದಿ ನಾಯಿಗಳು, ಹಂದಿಗಳು ಅಡ್ಡಾಡಿ ಒಂದು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಜನ ಏನಂತಿದ್ದಾರೆ ಅಂದರೆ ಅವತ್ತಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ ಸರ್, ಅಲ್ಲಿ ಬೇಡ, ಇಲ್ಲಿ ಮೋತಿ ಸರ್ಕಲ್ ಆಗಿರ್ಬೋದು, ಸಂಗಮ್ ಸರ್ಕಲ್ ಆಗಿರ್ಬೋದು, ಅಲ್ಲ ಅಂಥ ಕಡೆ ಮಾಡಿರಿ ಸರ್ ಅಂತ ಹೇಳಿದ್ರು ಕೂಡ ಅವತ್ತಿನ ದಿನ ನಮ್ಮ ಮಾತು ಕೇಳದೆ, ಯುವ ಪೂ ಸೇವಾ ಸಮಿತಿಯ ಮಾತು ಕೇಳದೆ ಅಲ್ಲಿ ಹೋಗಿ ಇದು ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಇವತ್ತು ನಾವು ನಮ್ಮ ಅಖಿಲ ಕರ್ನಾಟಕ ಯುವ ಪೂ ಸೇವಾ ಸಮಿತಿಯಿಂದ ಒಂದೇ ಕೇಳ್ತೀವಿ, ಪುತ್ಥಳಿಯ ಏನು ಒಂದು ಡೆವಲಪ್ಮೆಂಟ್ಗಾಗಿ ಇವಾಗ 1 ವರ್ಷ ಅವರು ಬರ್ತಡೇ ಬರ್ತಾ ಇದೆ, ಅವ್ರ ನೆನಪಿನ ನಾವು ಮಾಡ್ಕೋಬೇಕು. ಪುತ್ಥಳಿ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ ನಮಗೇನ ಜವಾಬ್ದಾರಿನ ಕೊಡಿ, ಇಲ್ಲ ತಾವೇ ಜವಾಬ್ದಾರಿನ ತಗೊಂಡು ತಾವು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟನೇ ಮಾಡ್ತೀವಿ. ಯಾಕೆಂದರೆ ಅವರು ಒಂದು ರಾಜ್ಯದ ಜನರ ಇವತ್ತು ಅವರು ಮನಸ್ಸಲ್ಲಿ ಇದ್ದಾರೆ. ಅಂಥ ಮಹಾನುಭಾವ ವ್ಯಕ್ತಿಯನ್ನು ಒಂದು ಈ ಥರ ಪರಿಸ್ಥಿತಿ ಬಂದಿದೆ ಅಂದರೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ತಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ, ತಾವು ಎಚ್ಚರಿಕೆಯನ್ನು ನೀಡಿಕೊಂಡು ಇವತ್ತು ನಾವು ಮಾಡಿರೋದು ಡೆವಲಪ್ಮೆಂಟ್ ಆಗಿರ್ಬೋದು, ಒಳ್ಳೆತನದಿಂದ ಅವರು ಪುತ್ಥಳಿಯನ್ನು ನಮಗೆ ಅವಕಾಶ ಕೊಡಬೇಕಂತೇಳಿ ತಮ್ಮ ಮೂಲಕ ನಾನು ಹೇಳೋಕೆ ಇಚ್ಛೆಪಡ್ತೀನಿ ಸರ್. ಅಸಮಾನತೆ ನಿವಾರಿಸಿ ಸಮಾಜ ನಿರ್ಮಿಸುವ ಉದ್ದೇಶದಿಂದಲೇ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದು ಅವುಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ವಿಧಾನಸೌಧದ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ರಾಜ್ಯ ಮಟ್ಟದ 2ನೇ ಜನಸ್ಪಂದನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಿಎಂ ಸಿದ್ದರಾಮಯ್ಯನವರು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಆಡಳಿತ ಜನರ ಬಳಿಗೆ ಹೋಗಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎನ್ನುವುದು ಸರ್ಕಾರದ ಆಶಯವಾಗಿದೆ. ಜನರು ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಬೆಂಗಳೂರಿಗೆ ಬರುವಂತಾಗಬಾರದು. ಸ್ಥಳೀಯ ಮಟ್ಟದಲ್ಲಿಯೇ ಸಮಸ್ಯೆ ಬಗೆಹರಿಯಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಈವರೆಗೆ ಒಟ್ಟು 108 ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಎಂದು ಅವರು ವಿವರಿಸಿದರು. ತಾಲೂಕು ಜಿಲ್ಲಾ ಮಟ್ಟದಲ್ಲಿಯೂ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ಇಲ್ಲಿ ಬಗೆಹರಿಯದ ಸಮಸ್ಯೆಗಳನ್ನು ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರು ಸಲ್ಲಿಸಬಹುದಾಗಿದೆ. ಕಾನೂನುಬದ್ಧವಾದ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಪರಿಹಾರ ಒದಗಿಸಲಿದೆ ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದರು. ಸಮಸ್ಯೆ ಬಗೆಹರಿಸಲು ಕಾನೂನು ತೊಡಕು ಇದ್ದಲ್ಲಿ ಈ ಕುರಿತು ಅರ್ಜಿದಾರರಿಗೆ ಕಾರಣ ಸಹಿತ ಇಂಬರಹ ನೀಡಲಾಗುವುದು ಎಂದು ತಿಳಿಸಿದರು. ಗ್ಯಾರಂಟಿ ಯೋಜನೆಗಳು, ಬಡವರ ಕಾರ್ಯಕ್ರಮ, ಅಸಮಾನತೆ ನಿವಾರಿಸುವ ಕಾರ್ಯಕ್ರಮ. ನಾವು ಸಂವಿಧಾನದಲ್ಲಿ ಬಸವಾದಿ ಶರಣರಲ್ಲಿ ನಂಬಿಕೆ ಇಟ್ಟುಕೊಂಡಿರುವವರು. ಸಮಾಜದಲ್ಲಿ ಭ್ರಾತೃತ್ವ ಬೆಳೆಯಬೇಕು, ಸಮಾನತೆ ಮೂಡಬೇಕು. ಆಗ ಮಾತ್ರ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಕಾಪಾಡಲು ಸಾಧ್ಯ. ಸಮಾಜ ನಿರ್ಮಿಸುವ ಮತ್ತು ಅಸಮಾನತೆ ಹೋಗಲಾಡಿಸುವ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಭೈರತಿ ಸುರೇಶ್, ಶಿವರಾಜ್ ತಂಗಡಗಿ, ಶಾಸಕರುಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಇದ್ದರು. ರೈತ ಕೆ ವೀರನಗೌಡ ಎಂಬುವರಿಗೆ ಸಾಲ ನೀಡಿದ ಕೆಲವರು ಜಮೀನನ್ನು ಕಬಳಿಸಿಕೊಂಡಿದ್ದು, ರೈತನ ಜಮೀನು ವಾಪಸ್ಸು ಕೊಡಿಸಲು ಒತ್ತಾಯಿಸಿ ಕನ್ನಡ ನಾಡು ರೈತ ಸಂಘದಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಡಾಕ್ಟರ್ ಕರಿಬಸಪ್ಪ, ಮೋಹನ್ ಹಾಗೂ ಅವರ ಹೆಂಡತಿ ಶೋಭಾ ಅವರು 3 ಜನ ಸೇರಿಕೊಂಡು ಕೆ ವೀರನಗೌಡ ಎಂಬ ರೈತನಿಗೆ ಸಾಲ ನೀಡಿ ಕರಾರು ಪತ್ರವನ್ನು ಬರೆಸಿಕೊಂಡಿದ್ದಾರೆ. ಆದರೆ ನಂತರದ ದಿನಗಳಲ್ಲಿ ಹಣ ಕೊಟ್ಟು ಜಮೀನಿನ ಪತ್ರಗಳನ್ನು ವಾಪಸ್ ನೀಡುವಂತೆ ಕೋರಿದರೆ ನೆಪಗಳನ್ನು ಹೇಳಿ ಜಮೀನನ್ನು ಕಬಳಿಸಿದ್ದಾರೆ ಎಂದು ಆರೋಪಿಸಿ ರೈತನ ಜಮೀನನ್ನು ವಾಪಸ್ಸು ಕೊಡಿಸಲು ಒತ್ತಾಯಿಸಿ ಕನ್ನಡ ನಾಡು ರೈತ ಸಂಘದಿಂದ
ಎಸ್ಪಿ ಕಚೇರಿಗೆ ಭೇಟಿ ನೀಡಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿದ್ದು ಹೀಗೆ. ಬಳ್ಳಾರಿಯಾಗ ಸುಮಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಬಂದು ಹಣ ತಮ್ಮಲ್ಲಿ ಇಟ್ಕೊಂಡು ಬಡ ರೈತರಿಗೆ ಏನೈತಲ್ಲ ಅವ್ರ ಹೊಲಗಳು ಸಾಲ ಕೊಡ್ತು ಅಂತೇಳಿ ಅವ್ರವ್ರ ಆಸ್ತಿ ಮಾಡಿಸ್ಕೊಂಡು 3 ವರ್ಷ ಟೈಮ್ ಇಟ್ಕೊಂಡು ನಿಮ್ಮ ನಾವು ಸಾಲ ಕೊಟ್ಟ ಮೇಲೆ ನಿಮಗೆ ರಿಜಿಸ್ಟರ್ ಮಾಡಿಸ್ಕೊಡ್ತಪ್ಪ, ರಿಜಿಸ್ಟರ್ ಮಾಡಿಸ್ಕೊಟ್ಟು 2 ರೂಪಾಯಿ ಬಡ್ಡಿ ಹಂಗೆ ರೊಕ್ಕ ಕೊಡ್ತೀವಿ, ನಿಮ್ಮ ಆಸ್ತಿನ ನಮಗೆ ಮಾಡಿಸ್ಕೊಡ್ರಿ ಅಂತೇಳಿ ಸುಮಾರು ಒಂದು 7-8 ಜನಕ್ಕೆ ಈ ಥರ ಮಾಡಿ ಬಡ್ಡಿ ಗಂಟು ಅವ್ರ ಮನೆ ಹತ್ರ ತಗೊಂಡು ಹೋದಾಗ, ಇಲ್ಲ ನಿಮ್ಮ ಬಡ್ಡಿ ಗಂಟು ಅಂತ ನಾವು ಮಾತಾಡಿಲ್ಲ, ನಿಮ್ಮದು ಕಂಪ್ಲೀಟ್ ನಿಮ್ಮ ಆಸ್ತಿನೇ ನೀವು ಕಂಪ್ಲೀಟ್ವಾಗಿ ಕೊಟ್ಬಿಟ್ರಿ, ನೀವು ಅದಕ್ಕೆ ನಿಮಗೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಭಾಳ ದೌರ್ಜನ್ಯ ಮಾಡ್ತಿದ್ದಾರೆ. ಈ ದೌರ್ಜನ್ಯಕ್ಕೆ ಸರಿಯಾಗಿ ಅಂತಿಮ ಆರ್ಡರು ಮತ್ತು ಪ್ಲಸ್ ಇದಕ್ಕೆ ಬಡ್ಡಿ ಗಂಟು ಕಟ್ಟು ಅಂದರೂ ಕೂಡ ಹೊಲ ಬಿಟ್ಟು ಕೊಡೋಕ್ಕೆ ತಯಾರಿಲ್ಲ. ಬಡ ರೈತರಿಗೆ ಈಗ ನೀವೇನನ್ನ ನಮ್ಮ ಮೇಲೆ ಇವತ್ತು ಕೊಡೋಕ್ಕಲ್ಲ ಅಂತಂದ್ರೆ ನಿಮ್ಮನ್ನು ದೌರ್ಜನ್ಯ ಮಾಡಿ ನಿಮ್ಮ ಆಸ್ತಿನ ಹೆಂಗೆ ಹಾಕ್ಕೋಬೇಕು ಹೆಂಗಿಲ್ಲ ಅಂಬೋದು ನಮಗೆ ಎಲ್ಲವೂ ಗೊತ್ತು. ನೀವೇನನ್ನ ಪೊಲೀಸ್ಗೆನ್ನ ಹೋಗ್ರಿ, ಬೇಕಾದಲ್ಲಿಗೆ ಹೋಗ್ರಿ, ನಮ್ಮದೇ ನಡೆಯೋದು, ನಿಮ್ಮದೇನು ನಡೆಯಂಗಿಲ್ಲ. ನೀವು ಜಾಸ್ತಿ ಮಾತಾಡಿದಪ್ಪ ಅಂದ್ರೆ ಒದ್ದು ಒಳಗಾಗ್ತುವಂತಂತಿಗಳಾಗಿ ಇಷ್ಟು ದೌರ್ಜನ್ಯ ಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಥರ ಮಾತಾಡ್ತಿದ್ದಾರೆ ಏನಪ್ಪ. ಇದನ್ನು ಹೆಂಗನ ಮಾಡಿ SP ಸಾಹೇಬರಿಗೆ ಮನವಿ ಕೊಟ್ಟಿವಿ, ಅವ್ರನ್ನ ಕರೆಸಿ ಕುಂತು ವಿಚಾರಣೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಅವರಿಗೆ ಮನವಿ ನೀಡಿದ್ದೇವೆ. ಇವರು ಈರುಂಗೋಡಂಬರಿಗೆ 2 ಎಕರೆ 65 ಸೆನ್ಸ್ ಹೊಲ 11,25,000 ರೂಪಾಯಿಗೆ 2 ರೂಪಾಯಿ ಬಡ್ಡಂಗ ಸೋಬದರಿಗೆ ಅವ್ರದ್ದು ಅಗ್ರಿಮೆಂಟ್ ಪತ್ರ ಬರ್ಸ್ಕೊಂಡು ಇವರು ಅವರಿಗೆ 11,25,000 ಬರ್ಕೊಟ್ಟಾರ. ಅವರು ಅಗ್ರಿಮೆಂಟ್ ಬರ್ಕೊಟ್ಟಾರ. ಅಗ್ರಿಮೆಂಟ್ ಬಡ್ಡಿ ಗಂಟು ಕೊಟ್ಟ ಮೇಲೆ ನಿಮ್ಮೆಲ್ಲ ನಿಮಗೆ ಬಿಟ್ಟು ಕೊಡ್ತೀವಿ ಅಂತ ಕರಾರು ಪತ್ರ ಕೂಡ ಬರ್ಕೊಟ್ಟಾರ. ಅವ್ರು ಆಲ್ರೆಡಿ ಕರಾರು ಪತ್ರ ಬರ್ಕೊಟ್ಟು ಅವ್ರೇನು ಮಾಡ್ಯಾರ, ಶೋಭಾಂಬರು ಅವೆಲ್ಲ ರೊಕ್ಕ ಬಂದು ಎಲ್ಲ ಡಾಕ್ಟ್ರು ರೊಕ್ಕ ಎಲ್ಲ ದುಡ್ಡೆಲ್ಲ ದುಡ್ಡು ಡಾಕ್ಟ್ರು ಬಂದು ಶೋಭಾರ್ಥ ಮಾಡ್ಸ್ಕೊಂಬಿಟ್ರು. ಅವರು ಹಳ್ಳಿ ಕರೋಸಪ್ಪ ಅಂತೇಳಿ ಡಾಕ್ಟ್ರು ಅವರೇ ಮಾಡ್ಸ್ಕೊಂಬಿಟ್ರು, ಹೊಲ ಮಾಡ್ಸ್ಕೊಂಬಿಟ್ರು. ಶೋಭಾತ್ರ ಮಾಡ್ಸ್ಕೊಂಡು ಅವ್ರಿಗೆ ಒಟ್ಟು ಅನ್ಯಾಯ ಆಯ್ತು. ಒಟ್ಟು ಯಾರಿಗೆ ವೀರಂಗೌಡಂಬರಿಗೆ ಅನ್ಯಾಯ ಐತೆ. ಅವ್ರು ಇವಾಗ ಹೆಂಗೆ ಅವ್ರ ಹೊಲಕ್ಕಿದ್ರೆ ಇಲ್ಲ ಶೋಭಾತ್ರ ಖರೀದಿ ಮಾಡಿವಿ ಅಂತಾರೆ. ಅವ್ರು ಖರೀದಿ ಮಾಡಲಿಲ್ಲ, ಕಾಲ ಪರಿಮಿತಿ ಏನಿಲ್ಲ ಅಣ್ಣ ಅದ್ರೊಳಗೆ. ಅದು ಬಡ್ಡಿ ಗಂಟು ಕೊಟ್ಟ ಮ್ಯಾಗ ಅವ್ರದ್ದು ಹೊಲ ಅವ್ರಿಗೆ ಬಿಟ್ಟು ಕೊಡೋಕಂತ ಐತೆ ಅದ್ರಾಗ. ಅವೆಲ್ಲ ದುಡ್ಡೆಲ್ಲ ಬಂದು ಮೊದಲು ಕೊಟ್ಟಿರೋದು ಕೂಡ ಅವರೇ ಹಳ್ಳಿ ಕರೋಸಭೆ ಒಟ್ಟು ಹೆಸರು ಅವ್ರದ್ದು. ಒಟ್ಟು ಬಿನಾಮಿ ಮಾಡಿಸ್ಯಾರ ಅವ್ರ ಮ್ಯಾಗ ಬಿನಾಮಿ ಮಾಡಿಸಿ ಇವರೆಲ್ಲ ಆಟ ಆಡ್ತಾರೆ. ಮೊನ್ನೆ ಶನಿವಾರ ದಿನ ಬಂದು ಫೋನ್ ಮಾಡಿದ್ವಿ ನಾವು. ಆಯ್ತಪ್ಪ ಮಂಗಳವಾರ ಮಾತಾಡೋಣ ಅಂತೇಳಿ ನನಗೆ ಮಂಗಳವಾರ ಮಾತಾಡೋಣ ಅಂತೇಳಿ ಮತ್ತೆ ಫೋನ್ ಮಾಡಿದ್ವಿ ನಾವು. 9 ಫೋನ್ ಮಾಡಿದೆ ಅವರಿಗೆ. 9 ಫೋನ್ ಮಾಡಿದ್ರೆ ಇಲ್ಲಪ್ಪ ನೀನು ಹೆಚ್ಚಿಗೆ ಮಾತಾಡಿದ ನಿನ್ನ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಮ್ಯಾಗ ಅವರು. ಅದಕ್ಕೆ ಅವ್ರು ಏನು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಏನು ಎದುಬಿಡೋಕ್ಕಲ್ಲ. ಏನಿದ್ರೆ ಇವ್ರ ಕಡೆ ನಾವು ಇವ್ರಿಗೆ ಕೂಡ ಅನ್ಯಾಯ ಐತೆ. ಅವ್ರೇನಪ್ಪ ಅವ್ರ ಹೊಲ ಅವ್ರಿಗೆ ಒದಿಸ್ಕೊಡ್ಬೇಕು. ಏಸಿನಲ್ಲಿ ಹೋರಾಟ ಮಾಡೋಕ್ಕಂತೂ ಸಿದ್ಧ ಇದೀವಿ, ನಾವು ಸಿದ್ಧ ಇದ್ದೀವಿ. ಸಾಲ ತಗೊಂಡ್ರ ಏನೂ ಸಾಲ ತಗೊಂಡ್ರ 2 ರೂಪಾಯಿ ಬಡ್ಡಿ ಹಂಗೆ ತಗೊಂಡ್ರ. ಇದಕ್ಕೆ ಯಾವ ಕಾಲ ಮಿತಿ ಇಲ್ಲ. ಇವಾಗ ಕೊಡೋಕೆ ಅವಾಗ ಕೊಡೋಕಂತ ಬಡ್ಡಿ ಗಂಟು ಕೊಟ್ಟ ಮ್ಯಾಗ ಅವ್ರ ಹೊಲ ಅವ್ರಿಗೆ ಬಿಟ್ಟು ಕೊಡೋಕಂತ ಮಾತಾಯಿ ಅಗ್ರಿಮೆಂಟ್ ಬರ್ಕೊಟ್ಟಾರ. ಅವರು ಅಗ್ರಿಮೆಂಟ್ ಶೋಭಾದಾರ್ ಬರ್ಕೊಟ್ರೆ ಅವೆಲ್ಲ ದುಡ್ಡು ಏನೈತೆ ಅವೆಲ್ಲ ಡಾಕ್ಟ್ರು ಅಂತ ದುಡ್ಡು. ಅವರು ಮೊನ್ನೆ ಶೋಭಾ ಬಂದು ಹೇಳಿದ್ರು ಇವೆಲ್ಲ ದುಡ್ಡೆಲ್ಲ ಅವ್ರಿಗೆ ಕರೋಸಪ್ಪರ್ವಿ ಅವರೇ ಬಂದು ಮಾಡ್ಸ್ಕೊಂಡ್ರ ಅಂತ ಹೇಳಿದ್ರು ಅವರು. ಅದಕ್ಕಾಗಿ ಅವ್ರ ದುಡ್ಡು ಅವ್ರು ತಗೊಂಡು ಇವಾಗ ಹಳ್ಳಿ ಕರೋಸಪ್ಪರು ಅವ್ರ ರೊಕ್ಕ ಏನೈತೆ ಬಡ್ಡಿ ಗಂಟು ಇವ್ರು ಬಂದು ಈರುಂಗೋಡ್ರ ಕೊಡೋಕೆ ರೆಡಿ ಅದಾರ. ಅವ್ರ ಅಮೌಂಟ್ ತಗೊಂಡು ಅವ್ರದ್ದೆಲ್ಲ ಅವ್ರಿಗೆ ಮಾಡಿಕೊಡೋಕೆ ಅವರು ಅಷ್ಟೇನಿಲ್ಲ. ಇದು ಬಿನಾಮಿ ಆಸೆ ಮಾಡ್ಕೊಂಡ್ರೆ ಒಟ್ಟು ಈರುಂಗೋಡರ ಹೊಲ ಶೋಭಾರ್ ಕೊಟ್ಟ ಬಿನಾಮಿ ಆಸೆ ಮಾಡಿ ಎಲ್ಲ ದುಡ್ಡೆಲ್ಲ ಅವ್ರಿಗೆ ಡಾಕ್ಟ್ರು ದುಡ್ಡೆಲ್ಲ ಅವ್ರಿಗೆ 11,25,000 2 ರೂಪಾಯಿ ಬಡ್ಡಂಗೆ ಅದು ಏನಂತ ಅಮೌಂಟ್ ಕಟ್ಟಕ್ಕೆ ರೆಡಿ ಇದಾರೆ ಇವರು ಈರುಂಗೋಡರು. ಅವ್ರ ಅಮೌಂಟ್ ಕಟ್ಟಿ ಅವ್ರದ್ದೆಲ್ಲ ಅವ್ರಿಗೆ ಬಿಟ್ಕೊಡೋಕೆ ಇವರಿಗೆ. ಇದು ರೈತಿಗೆ ಅನ್ಯಾಯ ಆಯ್ತು. ಇದು ಹಳ್ಳಿ ಕರೋಸಪ್ಪ ಹೋದರೆ ಕರೋಸಪ್ಪರು ಇದು ಅವ್ರು ಮಾಡಿ ದೌರ್ಜನ್ಯ ಮಾಡ್ತಾರೆ. ನಮ್ಮ್ಯಾಗ ಬಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ್ಯಾಗ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಾವು ಹಿಂಗೆ ಬರ್ರಿ ಮಾತಾಡೋಣ ಅಂತೇಳಿ ನಮ್ಮ್ಯಾಗ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಅದಕ್ಕಾಗಿ ಇವಾಗ ಬಂದು ಅವ್ರು ಏನಿದೆ ಅವ್ರದ್ದೆಲ್ಲ ಅವ್ರಿಗೆ ಮಾಡಿಕೊಡೋಕಂತೇಳಿ ಅಷ್ಟೇ ಹೇಳ್ತೀನಿ. ಕನ್ನಡ ನಾಡು ರೈತ ಸಂಘ ರಾಜ್ಯಾಧ್ಯಕ್ಷ ಮಣೇಶನೇಶ್ವರಪ್ಪ. ಸ್ಪೀಕರ್ ಹುದ್ದೆಯು ಬಹಳ ಜವಾಬ್ದಾರಿತ ಸ್ಥಾನವಾಗಿದ್ದು ನನಗೆ ಈ ಗೌರವ ಸಿಕ್ಕಿರುವುದು ಸಂತೋಷ ತಂದಿದೆ ಎಂದು ಸ್ಪೀಕರ್ UT ಖಾದರ್ ತಿಳಿಸಿದರು. ಅನ್ಯ ಕಾರ್ಯಕ್ರಮ ನಿಮಿತ್ತ ಸಿಂಧನೂರು ನಗರಕ್ಕೆ ಆಗಮಿಸಿದ ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರು ಸಿಂಧನೂರು ಶಾಸಕರ ಮನೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸ್ಪೀಕರ್ ಸ್ಥಾನ ಸಿಕ್ಕಿರುವುದು ಸಂತಸ ತಂದಿದೆ ಎಂದರಲ್ಲದೆ ನಿಗಮ ಮಂಡಳಿಗಳ ವಿಚಾರ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದರು. ಶಾಸಕರು ಹಾಕೊಂಡಿದ್ದಾರೆ, ಎಲ್ಲ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ, ಭಾಗವಹಿಸಿದ್ದಾರೆ, 9 ಗಂಟೆಗೆಲ್ಲ ಬಂದಿದ್ದಾರೆ. ಆದಾಗ ಎಲ್ಲರಿಗೂ ಆಸಕ್ತಿ ಇದೆ. ಕೆಲವೊಂದು ಸಂದರ್ಭದಲ್ಲಿ ಶಾಸಕರು ಅಧಿವೇಶನಕ್ಕೆ ಬರುವಾಗ ಜನರು ಏನಾದರೂ ಕೆಲಸಕ್ಕೆ ಹೋಗ್ತಾರೆ.
ಇಲ್ಲಿ ಜನರಿಗೆ ಬೇಸರ ಆಗೋದು ಬೇಡ ಅಂತೇಳಿ ಅವ್ರು ಕರ್ಕೊಂಡು ಅಧಿಕಾರಿಗೆ ಅಂತೇಳಿ ಹೋಗ್ತಾನೆ. ಇಲ್ಲಿಗೆಲ್ಲ ಅಸೆಂಬ್ಲಿ ಒಳಗೆ ಲೇಟ್ ಆಗ್ತದೆ. ಇಂಥದ್ದೆಲ್ಲ ಅದನ್ನ ಸರಿಪಡಿಸುವಂಥ ಒಂದು ಉದ್ದೇಶ ನಾವಿದ್ದೇವೆ. ಹೈದರಾಬಾದ್ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೂಡ ಶಾಸನ. ಕಳೆದ ಸಲ ಬಹಳಷ್ಟು ಚರ್ಚೆ ಆಗಿದೆ. ನಾವು ಫಸ್ಟ್ ಬರಗಾಲ ಸಂಬಂಧಪಟ್ಟಿ ರಾಜ್ಯದಲ್ಲಿ ಎಲ್ಲರಿಗೆ ಅವಕಾಶ ಕೊಟ್ಟೇವೆ. ಇವು ಅದರ ನಂತರ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ಯಾರಿಗೆಲ್ಲ ಬೇಕು ಅವರಿಗೆಲ್ಲ ಒಬ್ಬರು ಅವಕಾಶ ನಾವು ಮಾಡಿ ಕೊಟ್ಟಿದ್ದೇವೆ. ಆದ ಕಾರಣ ನಮ್ಮ ದಿನಗಳು ಕಡಿಮೆ ಆದರೂ ಕೂಡ ಅತ್ಯಧಿಕ ಇಡೀ ನಮ್ಮ ಇತಿಹಾಸದ ಹೈಯೆಸ್ಟ್ ಗಂಟೆಗಳು ಚರ್ಚೆ ಆದದ್ದೇ ಬಹುಶಃ ಮೊನ್ನೆ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ. ಇನ್ನೂ ಕೂಡ ಹೆಚ್ಚಿನ ಭಾಗವಹಿಸಬೇಕಂತ ನಾನು ಇವತ್ತು ನನ್ನ ಅಪೇಕ್ಷೆ ಇದೆ. ಯಾಕೆ ಒಬ್ಬರು ಶಾಸಕರನ್ನು ಮಾಡೋದು ಯಾಕೆ ಕ್ಷೇತ್ರದ ಜನರು ಅವರು ಸದನದಲ್ಲಿ ಭಾಗವಹಿಸಬೇಕಂತೇಳಿ ಇವತ್ತು ಶಾಸಕರನ್ನು ಕ್ಷೇತ್ರ ಮತದಾರರು ಆಯ್ಕೆ ಮಾಡಿ ಕಲಿಸ್ತಾರೆ. ಆದ ಕಾರಣ ಬರುವಂತ ಒಂದು ಬರಬೇಕಂತ ನನ್ನ ಅಪೇಕ್ಷೆ ಮತ್ತು ಅವ್ರು ಬರುವಂತ ವಾತಾವರಣ ಕೂಡ ನಾವು ನಿರ್ಮಾಣ ಮಾಡ್ತೇವೆ. ನಾವು ಬಹುಶಃ ಅವ್ರು ಶಾಸಕ ಕೂತ್ಕೊಳಿಸಿ ಅವ್ರು ಕಾಲಿಂಗ್ ಅಟೆನ್ಷನ್ ಕೊಟ್ಟು 6 ಗಂಟೆಗೆ ನಾವು ಮುಂದೆ ಕಾಯ್ತಿದ್ರೆ ನೆಕ್ಸ್ಟ್ ಯಾವ ಶಾಸಕ ಬರ್ತಾರೆ. ಸೊ ಶಾಸಕರಿಗೆ ಎಲ್ಲರಿಗೆ ಬೇಕಾದಷ್ಟು ಅವಕಾಶ ಕೊಟ್ಟಾಗ ಶಾಸಕ ಆಸಕ್ತಿಯಿಂದ ಬರುವಂತ ವ್ಯವಸ್ಥೆ ಆಗ್ತದೆ. ಸೊ ಶಾಸಕರನ್ನು ಹೆಚ್ಚು ಹೊತ್ತು ಕೂತ್ಕೊಳಿಸುವಂತ ಆಸಕ್ತಿ ವಹಿಸುವಂತ ಕಾರ್ಯಕ್ರಮ ನಮ್ಮಿಂದ ನಡೀಬೇಕು. ಶಾಸಕರು ಸಹಕಾರ ಕೊಡ್ತಾರೆ, ಕೊಡಬೇಕಂತ ನಾನು ಅಪೇಕ್ಷೆ ಪಡ್ತೇನೆ. ಅದಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ. ನಾಗ್ಪುರದಲ್ಲಿದೆ, ಹಿಮಾಚಲ್ ಪ್ರದೇಶ ಧರ್ಮಶಾಲೆಯಲ್ಲಿ ಕೂಡ ಇದೆ. ಅಲ್ಲಿ ಕೂಡ ವರ್ಷಕ್ಕೊಮ್ಮೆ ಅಧಿವೇಶನ ನಡೆಸುವಂಥದ್ದು. ಈ ಮತ್ತೆ ಕೆಲವು ಕಚೇರಿಯಲ್ಲಿ ಪ್ರಾರಂಭ ಮಾಡಬೇಕಂತ ಸೂಚನೆ ಇತ್ತು, ಕೆಲವು ಇವತ್ತು ಕಮಿಟಿ ಮೀಟಿಂಗ್ ಮಾಡಬೇಕಂತ ಚಿಂತನೆ ಕೂಡ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಪ್ರತಿ ವಾರಕ್ಕೊಂದು ಕಮಿಟಿಯನ್ನು ಮಾಡಿದರೆ ದಿವಸಕ್ಕೊಂದು ಕಮಿಟಿ ವಾರಕ್ಕೆ ಬಂದಂಗೆ ಆಗ್ತದೆ. ಜಿಲ್ಲಾಧಿಕಾರಿ ಒಂದು ಅದಕ್ಕೆ ಸಪ್ರೇಟ್ ನಾವು ಇಡಬೇಕು. ಶಾಸಕರಿಗೆ ಬರುವವರಿಗೆ ವಾಹನಗಳು ರೆಡಿ ಮಾಡಬೇಕು, ಅವರಿಗೆ ರೂಮ್ ರೆಡಿ ಮಾಡಬೇಕು, ಹೋಗ್ಲಿಕ್ಕೆ ಪ್ರೋಟೋಕಾಲ್ ಅದರಿಂದ ರೆಡಿ ಆಗಬೇಕು, ಅಧಿಕಾರಿ ಬಂದವರು ನೋಡಿಕೊಳ್ಬೇಕು. ಇವರಿಗೆ ವ್ಯವಸ್ಥೆ ಮಾಡೋದ್ರಲ್ಲೇ ಒಂದು ದೊಡ್ಡ ಮಟ್ಟದ ಕೆಲಸ ಆಗಿ ಇವತ್ತು ಬಿಡ್ತದೆ. ಅದಲ್ಲದೆ ಶಾಸಕರು ವಾರಕ್ಕೊಮ್ಮೆ ಒಂದು ದಿವಸ ವ್ಯವಸ್ಥೆ ಬೆಂಗಳೂರಿಗೆ ಕಮಿಟಿ ಇದ್ದಾಗ ಯಾಕೆ ಮಾಡ್ತದೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಮಂತ್ರಿಗಳನ್ನು ನೋಡ್ಲಿಕ್ಕೆ ಆಗ್ತದೆ, ಅಥವಾ ಕ್ಯಾಬಿನೆಟ್ ದಿವಸವೇ ಬರ್ತಾರೆ. ಸೊ ಇಲ್ಲಿ ಆದ್ರೆ ಎಲ್ಲರೂ ಕೂಡ ಇಲ್ಲಿ ಅದನ್ನು ಒಪ್ತಾರಂತ ಅಲ್ಲ. ಆದ್ರೂ ಕೂಡ ನಾವು ಹೇಳಿದ್ದೇವೆ, ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಭೆಯನ್ನಾದರೂ ಕೂಡ ಅವ್ರು ಮಾಡುವ ರೀತಿಯಲ್ಲಿ, ಅದಕ್ಕೆ ಕೆಲವೊಂದು ಇಲಾಖೆಯನ್ನು ಈ ಕಡೆ ಶಿಫ್ಟ್ ಆಗುವ ರೀತಿಯಲ್ಲಿ ಅದನ್ನು ಈಗಾಗಲೇ ಸೂಚಿಸಿದ್ದೇವೆ, ಚರ್ಚೆ ಮಾಡಿಕೊಂಡು ಮಾಡ್ತೇವೆ. ಒಟ್ಟಾರೆಯಾಗಿ ಹಿಮಾಚಲ ಧರ್ಮಶಾಲೆ ಕೂಡ ಹಾಗೆ ವರ್ಷಕ್ಕೊಮ್ಮೆ ಮಾತ್ರ ಓಪನ್ ಆಗುತ್ತೆ. ಮತ್ತೆ ಮಂತ್ರಿ ಯಾವಾಗ ಬೇಕಾದರೂ ಆಗ್ಬಹುದು. ಮತ್ತು ನಾನು ಹಿಂದೆ ಮಂತ್ರಿ ಕೂಡ ಆಗಿದೆ. ಅದು ಸ್ಪೀಕರ್ ಆಗೋದು ಕೂಡ ಅದು ದೇವರು ಕೊಟ್ಟಂತ ಭಾಗ್ಯ ಅಂತ ಎನಿಸ್ಕೊಂಡು ಸಂತೋಷ ನಿಭಾಯಿಸ್ತೇನೆ. ನಾನು ಬಹಳ ಸಂತೋಷನಾಗಿದ್ದೇನೆ. ಮತ್ತು ಎಲ್ಲ ಶಾಸಕರು ಒಂದಲ್ಲೊಮ್ಮೆ ಅವರ ಜೀವನ ಕಾಲ ಉದ್ದಕ್ಕೊಮ್ಮೆ ಸ್ಪೀಕರ್ ಆಗ್ಬೇಕಂತ ನಾನು ಹಿರಿಯ ಶಾಸಕರನ್ನ ಬರೀ ನಿಗಮ ಮಂಡಳಿಗೆ ಸೀಮಿತ ಮಾಡಕತ್ರಿ. 2ನೇ ಅವಧಿ ಸರ್ ಇದು ಈ ಅಪ್ಪನಗೌಡ ಬಾದರ್ಲಿ ಅವರಿಗೆ. ನಾನೀಗ ಸ್ಪೀಕರ್ ಸಾಲಿದ್ದೇನೆ. ಯಾವುದೇ ಪಕ್ಷ ಯಾವುದೇ ವಿಚಾರ ನನಗೆ ಇಲ್ಲ. ಎಲ್ಲ ಹಿರಿಯರಿಗೆ ಸರ್ವರಿಗೆ ಕೂಡ ಉತ್ತಮವಾಗಿ ಒಂದೊಂದು ಅವಕಾಶ ಖಂಡಿತವಾಗಿಯೂ ಸಿಗ್ತದೆ. ಸರ್, ಬೆಳಗಾವಿಗೆ ಒಂದಷ್ಟು ಕಚೇರಿಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದು ಬರೀ ಅಧಿವೇಶನಕ್ಕಷ್ಟೇ ಸೀಮಿತ ಆಗಿದೆ. ಒಂದಷ್ಟು ಕಚೇರಿಗಳನ್ನ ಸ್ಥಳಾಂತರ ಮಾಡೋದ್ರಿಂದ ಆಡಳಿತಕ್ಕೂ ಚುರುಕುಗೊಳಿಸಿದಂಗೆ ಆಗುತ್ತೆ ಅನ್ನೋದು. ಬೆಳಗಾವಿಯಲ್ಲಿರುವ ಸ್ವರ್ಣಸೌಧ ಬರೀ ಅಸೆಂಬ್ಲಿಗೆ ಮತ್ತು ಕಚೇರಿಗೆ ಸೀಮಿತವಾಗಿದ್ದು, ಬೆಳಗಾವಿಯಲ್ಲಿರುವ ಸ್ವರ್ಣಸೌಧ ಇಡೀ ಕರ್ನಾಟಕ ರಾಜ್ಯದ ಕನ್ನಡದ ಹೆಮ್ಮೆಯ ಒಂದು ಹಿಂದೆ ಒಂದು ಸ್ವರ್ಣಸೌಧದಲ್ಲಿ ಬರುವ ಮುಂಚೆ ಏನೆಲ್ಲ ಸಮಸ್ಯೆ ಗೊತ್ತಿದೆ. ಆ ಬಹುತೇಕ ಸಮಸ್ಯೆಗೆ ಇಲ್ಲದಂತಾಗಿದೆ. ಎಷ್ಟು ಬೆಳಗಾವಿ ಅಭಿವೃದ್ಧಿ ಹೊಂದಿದೆ. ಮುಂಚೆ ಒಂದೇ ಒಂದು ಹೋಟೆಲ್ ಇತ್ತಲ್ಲಿ, ಈಗ ಎಷ್ಟು ಹೋಟೆಲಲ್ಲಿ ಬಂದಿದೆ, ಎಷ್ಟು ಟೂರಿಸ್ಟ್ ಬರ್ತಾರೆ. ಸೊ ಪರೋಕ್ಷವಾಗಿ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗುವಂಥ ಸ್ವರ್ಣ ಕೇಂದ್ರ ಆಗಿತ್ತು. ಇಂಥ ಒಂದೊಂದು ರಾಜ್ಯದಲ್ಲಿ ಬರೀ ಶಾಸಕರಿಗೆ ಸವಲತ್ತು ಕೊಡ್ತೀರಿ, ಅದರ ಬಗ್ಗೆ ಮಾತ್ರ ನೀವು ಪಟ್ಟಿ ಮಾಡ್ತೀವಿ. ಶಾಸಕರಿಗೆ ಏನೆಲ್ಲ ಖರ್ಚು ಉಂಟಂತ ನೀವು ಯಾರಾದ್ರೂ ಆಲೋಚನೆ ಮಾಡ್ತೀರಾ? ಟೋಟಲ್ ಖರ್ಚು ಮಾಡೋದು ಅವರಿಗೆ ಸಿಕ್ಕುದೆಷ್ಟು ಪಾಪ. ಒಟ್ಟಾರೆ 1.5 ಲಕ್ಷನ ಒಟ್ಟಿಗೆ ಸಿಗ್ತದೆ ಎಲ್ಲರೂ ಸೇರಿ. ನನಗೆ ಗೊತ್ತಿದ್ದಾಗೆ ಸಾಧಾರಣ ಅಂದಾಜಿಗೆ ಎಷ್ಟು ಖರ್ಚಿದೆ. ಇಡೀ ಕ್ಷೇತ್ರ ಸುತ್ತಬೇಕಾದ್ರೆ ಅವರಿಗೆ ದಿವಸಕ್ಕೆ ಬೇರೆ ಪೆಟ್ರೋಲ್ ಡೀಸೆಲ್ಗೆ 2,000-3,000 ರೂಪಾಯಿ ಬೇಕು. ಎಲ್ಲ ಜೊತೆ ಹೋಗೋದು ಕಾಫಿ ತಿಂಡಿಗೆ ಅಂತೇಳಿ ಮತ್ತೊಂದು 1,000-2,000 ಬೇಕು. ಮತ್ತು ಯಾರಾದರೂ ನಮ್ಮ ಮದುವೆಗೆ ಅಂತ ಕಷ್ಟಕ್ಕೆ ಬರ್ತದೆ, ಏನೋ ಸ್ವಲ್ಪ ಕೊಡಬೇಕು. ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ, ಅವ್ರಿಗೆ ಡಿಸ್ಚಾರ್ಜ್ ಆಗಬೇಕು, ಏನೋ ಸ್ವಲ್ಪ
ಕೊಡಬೇಕು. ಯುವಕರಿಗೆ ಫುಟ್ಬಾಲ್ ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ಅಂತ ಇವ್ರು ಬರ್ದು ಇವರಿಗೆ ಇಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮ, ಈ ಧಾರ್ಮಿಕ ಕಾರ್ಯಕ್ರಮ ಅಂತೇಳಿ ಇವರಿಗೆ ಕೊಡಬೇಕು. ಇಲ್ಲಿ ಆ ಆಟ, ಈ ಯಕ್ಷಗಾನ ಅಂತ ಹೇಳಿಕೊಂಡು ಸ್ವಲ್ಪ ಬಂದವನು ಸ್ವಲ್ಪ ಅವನಿಗೆ ಅದು ಸಹಕಾರ ಮಾಡಿ ಕೂಡ ಅವ್ನು ಮತ್ತೆ ನಾವು ಸವಲತ್ತು ಕೊಡಬೇಕಂತ ಆಲೋಚನೆ ಮಾಡ್ತಿದ್ದೆ ಅವನ ಕಷ್ಟ ನೋಡಿ. ಆದ ಕಾರಣ ಇನ್ನು ಕೂಡ ನನ್ನ ಅನಿಸಿಕೆ ಪ್ರಕಾರ ಕೊಟ್ಟದ್ದು ಇನ್ನು ಕೂಡ ಅದು ಸಾಕಾಗಿ ಗೌರವಪೂರ್ವಕವಾಗಿ ಏನೋ ಒಂದು ಆತ್ಮವಿಶ್ವಾಸ ಕೆಲಸ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಸವಲತ್ತು ಕೊಡಬೇಕಂತ ನನ್ನ ಒಂದು ಬೇಡಿಕೆ ಸರ್ಕಾರವನ್ನು ತಿಳಿಸ್ತೇನೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.